ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24 ಹಾಗೂ 25ನೇ ಕಂತಿನ ಹಣ ಸರಿಸುಮಾರು 5,000 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಈ 5,000 ಕೋಟಿ ಹಣದಲ್ಲಿ 2,500 ಕೋಟಿಯಷ್ಟು ಫಂಡನ್ನು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿದೆ. ಅಲ್ಲಿಂದ ಮುಂದೆ ಏನೇನು ಪ್ರೊಸೆಸರ್ ಇರುತ್ತೋ ಅದ್ರ ಬಗ್ಗೆನೂ ಕೂಡ ತಿಳಿಸಿಕೊಡ್ತೀನಿ. ಅದರ ಜೊತೆಗೆ ನಿನ್ನೆ ಮೊನ್ನೆ ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಿದೆ, ಹಾಗೆ ಇಂದು 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಹಾಗೆ ಯಾವ ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಜಿಲ್ಲೆಗಳು ನಿಮ್ಮದಾಗಿದೆ, ಅದೇ ರೀತಿಯಾಗಿ ಯಾವ ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗ್ತಾ ಇದೆ, ಈ ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸತತವಾಗಿ 6 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಹಾಗಾದರೆ ಸ್ನೇಹಿತರೆ, ಯಾವ್ಯಾವ ಕಂತುಗಳು ಬರಬೇಕಾಗಿದೆ, ಅದರ ಬಗ್ಗೆನೂ ಕೂಡ ನಾವು ನೋಡ್ತಾ ಹೋಗೋಣ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಅದರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು. ಹೀಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಒಟ್ಟಾರೆಯಾಗಿ 6 ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು, ಈ 6 ಕಂತುಗಳನ್ನು ನಾನು ಬಿಡಿಸಿ ಹೇಳೋದಾದರೆ 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ. ಇದರ ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ ಬರಬೇಕು. ಸದ್ಯಕ್ಕೆ 26 ನವೆಂಬರ್ ತಿಂಗಳ, ಹಾಗೆ ಈ ಡಿಸೆಂಬರ್ ತಿಂಗಳ ಹಣ 27ನೇ ಕಂತಿನ ಹಣ ಆಗಿರುತ್ತೆ. ಈ 4 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು. ಇನ್ನು ಜನವರಿ ತಿಂಗಳದ್ದು ಕೂಡ ಬರಬೇಕಾಗಿದೆ, ಆದರೂ ಇದು ಫೆಬ್ರವರಿ ಪ್ರಾರಂಭದಲ್ಲಿ ಬರುವಂಥದ್ದು. ಸದ್ಯಕ್ಕೆ ಜನವರಿ ತಿಂಗಳ ಹಣ ಬಿಡುಗಡೆ ಆಗೋದಿಲ್ಲ. ಯಾಕಂದರೆ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಬಿಡುಗಡೆ ಆಗುತ್ತೋ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಕೂಡ ಬಿಡುಗಡೆ ಆಗುತ್ತೆ. ಅಂದರೆ ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲಿ ಅದರ ವೇತನ ಸಿಗುವಂಥದ್ದು. ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಆಗುವಂಥದ್ದು. ಇನ್ನು ಸ್ನೇಹಿತರೆ, ಈ 13 ಜಿಲ್ಲೆಗಳನ್ನು ಹೇಳೋಕ್ಕಿಂತ ಮುಂಚೆ ನಾನು ಈ ಗೃಹಲಕ್ಷ್ಮಿ ಪ್ರೊಸೆಸರ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ 4 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವಲ್ಲ, ಇದರ ಜೊತೆಗೆ ಇನ್ನು 2 ಕಂತುಗಳು ಯಾವುವು, 6 ಕಂತುಗಳಂತ ನಾನು ಹೇಳಿದೆ ಸ್ಟಾರ್ಟಿಂಗ್ನಲ್ಲಿ. ಹಾಗಾಗಿ ಇನ್ನು 2 ಕಂತುಗಳು ಹೋದ ವರ್ಷದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಹೌದು, ಯಾಮಾರಿಸಿ ಬಿಟ್ಟಿತ್ತು. ಅವುಗಳನ್ನು 5,000 ಕೋಟಿ ಫಂಡನ್ನು ಈ ಮಹಿಳೆಯರಿಗೆ ಕೊಡದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ಇದನ್ನು ಯಾಮಾರಿಸಿ ಬಿಟ್ಟು ದುಡ್ಡನ್ನು ಹೊಡ್ಕೊಂಡಿದೆಯಾ ಅಥವಾ ಸರ್ಕಾರವೇ ಈ ದುಡ್ಡನ್ನು ನುಂಗು ಹಾಕಿದೆಯಾ, ಈ ರೀತಿ ಪ್ರಶ್ನೆಗಳು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದ್ವು. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಿ ಕೇಳಿ. ಈ 2 ತಿಂಗಳ ಹಣ ಅಂದರೆ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡದೆ ಡೈರೆಕ್ಟಾಗಿ ಏಪ್ರಿಲ್, ಮೇ, ಜೂನ್, ಜುಲೈ ಈ ರೀತಿಯಾಗಿ ದುಡ್ಡನ್ನು ಹಾಕ್ತಾ ಬಂದರು. ಹಾಗಾಗಿ 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿ ಆ 2 ಕಂತುಗಳಲ್ಲಿ ಅಂದರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ 4,000 ದುಡ್ಡು ಜಮಾ ಆದಂಗೆ ಆಗಿರುತ್ತೆ. ಆ 5,000 ಕೋಟಿ ಹಣವನ್ನು ಸರ್ಕಾರವೇ ನುಂಗಾಕ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಉಂಟಾದವು. ಹಾಗಾದರೆ ಈ ಎಲ್ಲ ದುಡ್ಡುಗಳನ್ನು ಸರ್ಕಾರವೇ ನುಂಗಾಕ್ತಾ? ಮೊದಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ BJP ನಾಯಕರು ಈ ಒಂದು ಮಾತನ್ನು ಹೇಳ್ತಾರೆ, 5,000 ಕೋಟಿ ಹಣ ಎಲ್ಲೋಯ್ತು, ಯಾಕೆ ಮಹಿಳೆಯರಿಗೆ ಕೊಡೋದಿಲ್ಲ ನೀವು ಅಂತ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಪ್ಕೊಳ್ಳೋದಿಲ್ಲ. ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಕೊಟ್ಟಿದ್ದೀವಿ ಅಂತಲೇ ಹೇಳ್ತಾರೆ. ತದನಂತರ ಅವರ ಗಮನಕ್ಕೆ ಬರುತ್ತೆ. ಅದರ ಬಗ್ಗೆ ವಿಚಾರಣೆ ಮಾಡಿದ ಮೇಲೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಹೇಳ್ತಾರೆ, ತದನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಗಮನದಲ್ಲಿ ಇರಲಿಲ್ಲ, ಹೀಗಾಗಿ ಈ ದುಡ್ಡನ್ನು ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ, ಅದರ ಜೊತೆಗೆ ಈ 4 ಕಂತುಗಳನ್ನು ಕೂಡ ಜಮಾ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಹೀಗಾಗಿ 6 ಕಂತುಗಳನ್ನು ಸರ್ಕಾರ ಏನು ಪೆಂಡಿಂಗ್ ಉಳಿಸಿತ್ತಲ್ವ, ಅದರಲ್ಲಿ ಈಗ 24 ಮತ್ತು 25ನೇ ಕಂತಿನ ಹಣ ಜಮೆ ಮಾಡಲಾಗ್ತಾ ಇದೆ. ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗಿದೆ. ಆದರೆ ಸ್ನೇಹಿತರೆ, ಇವತ್ತು ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಏನಪ್ಪ ಅಂದರೆ, ಗೃಹಲಕ್ಷ್ಮಿಯಲ್ಲಿ ಪ್ರತಿಯೊಂದು ಕಂತಿನಲ್ಲಿ ಪ್ರೊಸೆಸರ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾವ ರೀತಿಯಾಗಿ ಕಂತುಗಳು ಜಮಾ ಆಗುತ್ತೆ, ಯಾವ ರೀತಿಯಾಗಿ ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಗುತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಇಲ್ಲಿ ಈ ಕಂತುಗಳನ್ನು ಪೆಂಡಿಂಗ್ ಉಳಿಸುವುದೇ ಕಾರಣ ಏನಪ್ಪ ಅಂದರೆ, ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಡ್ತಾ ಇಲ್ವಾ. ಇಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನೇ ಹೇಳ್ತಾರೆ. ಯಾಕಂದರೆ ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾರಂತೆ. ಈಗ ಜನವರಿ ಮುಗೀತಂದರೆ ಫೆಬ್ರವರಿನಲ್ಲಿ ನೋಟಿಸನ್ನು ಕಳಿಸಿರ್ತಾರಂತೆ ಪ್ರಾರಂಭದಲ್ಲಿ. ಆದರೆ ಜನವರಿ ತಿಂಗಳ ಹಣವನ್ನು
ಈ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ಕೊಡೋದಿಲ್ಲ. ಹೀಗಾಗಿ ಈ ದುಡ್ಡು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ. ಆದರೆ ಹಣಕಾಸು ಇಲಾಖೆ CM ಆರ್ಡರ್ ಕೊಟ್ಟರೆ ಕೊಡಲೇಬೇಕು, ಅಥವಾ ದುಡ್ಡು ಇರಲಿಲ್ಲ ಅಂದರೆ ಕೊಡೋದಿಲ್ಲ. ಸೊ ಹೀಗಾಗಿ CM ಅವರ ಆರ್ಡರ್ ಕೊಡಬೇಕಲ್ವಾ, ನೀನು ಇಷ್ಟು ದುಡ್ಡು ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟರೆ ಜಮಾ ಮಾಡಲು ಸಾಧ್ಯವಾಗುತ್ತೆ. ಸರ್ಕಾರವೇ ದುಡ್ಡು ರಿಲೀಸ್ ಮಾಡಲಿಲ್ಲ ಅಂದರೆ ಎಲ್ಲಿಂದ ಕೊಡಬೇಕು ಈ ಇಲಾಖೆ, ಇದೊಂದು ಪ್ರಶ್ನೆ ಕೂಡ ಉಂಟಾಗುತ್ತೆ. ಹಾಗಾಗಿ CM ಸಿದ್ದರಾಮಯ್ಯನವರು ಈ ಒಂದು ಯೋಜನೆಯಲ್ಲಿ ಎಷ್ಟು ದುಡ್ಡುಗಳು ಪೆಂಡಿಂಗ್ ಉಳಿದಿದ್ದಾವೋ ಆದಷ್ಟು ಬೇಗ ಇದನ್ನು ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಕೂಡ ಇರುತ್ತೆ. ಇನ್ನು ಸ್ನೇಹಿತರೆ, ಇದರಲ್ಲಿ ಪ್ರೊಸೆಸರ್ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿ ಮೊದಲಿಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ರಿಲೀಸ್ ಆಯಿತು ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಅಲ್ಲಿಂದ ಏನಾಗುತ್ತೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ಸುತ್ತಮುತ್ತ ಇರತಕ್ಕಂತಹ ಸರಿಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಸೊ ಯಾವ್ಯಾವ ಜಿಲ್ಲೆಗಳು ಅಂದರೆ ಆ ಜಿಲ್ಲೆಗಳನ್ನು ಹೇಳೋದಿಲ್ಲ ಅವರು, ಡೈರೆಕ್ಟಾಗಿ. ಸೊ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಿದ ತಕ್ಷಣ ಅಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ತಾರೆ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹೀಗಾಗಿ ಅಲ್ಲೇ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಿ ಅಲ್ಲಿ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸುತ್ತೆ ದುಡ್ಡನ್ನು. ಅಲ್ಲಿರ್ತಕ್ಕಂತಹ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಬಗ್ಗೆ ಮುಗಿಸ್ಕೊಂಡು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. ಸೊ ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಮಾಡಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡೋದಿಲ್ಲ. ಮೊದಲಿಗೆ ತಾಂತ್ರಿಕ ದೋಷ ಆಗುತ್ತಾ ಅಥವಾ ಇನ್ಯಾವುದೋ ದೋಷ ಆಗುತ್ತಾ ಅಂತಕ್ಕಂಥದ್ದನ್ನು ಕಂಡು ಹಿಡಿಲಿಕ್ಕೆ ಸಮಾಧಾನವಾಗಿ ಜಮಾ ಮಾಡುವಂಥದ್ದು. ಹೀಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ಮಾಡ್ತಾರೆ. ಯಾಕಂದರೆ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಲ್ವ, ಹೀಗಾಗಿ ಅಲ್ಲೇ ಟ್ರಯಲ್ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಕಂಡು ಬರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಯಾವುದೇ ರೀತಿ ದೋಷಗಳು ಕೂಡ ಕಂಡು ಬಂದಿಲ್ಲ, ನಿಮಗೇನು ಡಿಲೇ ಆಗೋದಿಲ್ಲ. ಈಗಾಗಲೇ 10 ರಿಂದ 12 ಲಕ್ಷ ಮಹಿಳೆಯರಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು 24ನೇ ಕಂತು. ಸೊ ಇನ್ನು ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇದೆ ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋದಾದರೆ, ದಾವಣಗೆರೆ, ತುಮಕೂರು, ಅದೇ ರೀತಿಯಾಗಿ ಚಾಮರಾಜನಗರ, ಮಂಡ್ಯ, ಕೊಪ್ಪಳ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗುತ್ತೆ. ಇನ್ನು ಶಿವಮೊಗ್ಗಕ್ಕೂ ಕೂಡ ಬರಬೇಕು, ಚಿತ್ರದುರ್ಗಕ್ಕೂ ಕೂಡ ಬರಬೇಕು, ಮಂಗಳೂರು, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಅದೇ ರೀತಿಯಾಗಿ ಉಡುಪಿ, ಕೋಲಾರ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಸೊ ಇನ್ನು ಯಾರ್ದು ಪೆಂಡಿಂಗ್ ಉಳಿದಿದೆ ನೋಡಿ, ಅವರೆಲ್ಲರದು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನ ಅಂತ ಅಂದ್ಕೊಳ್ತೀನಿ. ಇನ್ನು ಜಮಾ ಆಗುತ್ತೆ, ಓಕೆ, ನಿಜ, ಈಗ ಬಿಡುಗಡೆ ಕೂಡ ಆಗ್ತಾ ಇದೆ. ಆದರೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾ ಇದ್ರು. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳ ಅಕೌಂಟ್ಗಳು ಏನಾಗಿದೆ, ಡೆಡ್ ಅಕೌಂಟ್ ಅಂತ ಆಗಿದೆ. ಅಂದರೆ ಅಕೌಂಟನ್ನು ಯೂಸ್ ಮಾಡ್ತಾ ಇಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡ್ತಾ ಇಲ್ಲ. ಆಫ್ಲೈನಲ್ಲಿ ಬ್ಯಾಂಕ್ಗಳಿಗೆ ಹೋಗಿದ್ದು ಬರೋದು ಅದೇನಿದೆ ಪ್ರಾಬ್ಲಮ್ ಅದನ್ನು ಸರಿಪಡಿಸ್ಕೊಳ್ಳೋದು, ಈ ರೀತಿ ಅದನ್ನು ಕೂಡ ಮಾಡ್ತಾ ಇಲ್ಲ ಅಂತ ಸರ್ಕಾರ ತಿಳಿಸ್ತಾ ಇದೆ. ಸೊ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ರೇಷನ್ ಸಿಗುತ್ತೆ, ಓಕೆ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗೋದಿಲ್ಲ, ಆದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗೋದಿಲ್ಲ. ಸೊ ಹೀಗಾಗಿ ಏನು ಪ್ರಾಬ್ಲಮ್ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ, ಅಕೌಂಟನ್ನು ಚಾಲ್ತಿಗೊಳಿಸಿ, ತದನಂತರ ನಿಮ್ಮ ಖಾತೆಗಳಿಗೆ ಸರ್ಕಾರ ದುಡ್ಡನ್ನು ಜಮಾ ಮಾಡುತ್ತೆ. ಈ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಡಬೇಕಾಗಿತ್ತು. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಇಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.